ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಬಿ ಜೆ ಪಿಯ ಅತ್ಯಂತ ಹಿರಿಯ ನಾಯಕರು, ಧುರೀಣರು. ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿರುವಂಥ ಧೀಮಂತ ನಾಯಕರು. ಕರ್ನಾಟಕದ ಮೂಲೆ ಮೂಲೆ ಗೊತ್ತಿದೆ. ಹಲವಾರು ಪಾದಯಾತ್ರೆಗಳು, ಅಭಿವೃದ್ಧಿಯ ಸಲುವಾಗಿ ಹೋರಾಟಗಳು ಮತ್ತು ಹತ್ತಕ್ಕಾಗಿ ಹೋರಾಟ ಮಾಡಿದರು. ಅಧಿಕಾರದಾಗಿದ್ದಾಗ ಅದರ ಸಲುವಾಗಿ ಕೆಲಸ ಮಾಡಿರುವಂಥದ್ದು. ಜನಮಾನಸದಲ್ಲಿ ಶಾಶ್ವತವಾಗಿರುವಂಥ ಸ್ಥಾನವನ್ನು ಮಾಡಿದ್ದಾರೆ. ಇವತ್ತು ನನಗನ್ಸೋ ಮಟ್ಟಿಗೆ ಅವರಲ್ಲಿರುವಂಥ ಒಂದು ಛಲ ಮತ್ತು ಉತ್ಸಾಹವನ್ನು ನೋಡಿದಾಗ ವಯಸ್ಸು ಅವ್ರಿಗೆ ಅಡ್ಡಿ ಬರೋದಿಲ್ಲ. ಅವರೇ ಹೇಳ್ಕೊಂಡಿದ್ದಾರೆ, ನಾನು ಮತ್ತೆ ಸುತ್ತಾಡ್ತೇನೆ, ಪಕ್ಷವನ್ನು ಕಟ್ತೇನೆ, ಅಧಿಕಾರಕ್ಕೆ ತರ್ತೇನೆ ಅಂತ ಹೇಳಿರುವಂಥ ಸಂದರ್ಭದಲ್ಲಿ ಸಹಜವಾಗಿ ನಾವೆಲ್ಲರೂ ಕೂಡ ಭಾಳ ಸಂತೋಷದಿಂದ ನಾವು ಅವರನ್ನು ಬಿ ಜೆ ಪಿ ಕಟ್ಟಲು ಅವರ ಆಶೀರ್ವಾದವನ್ನು ಮತ್ತು ಮಾರ್ಗದರ್ಶನವನ್ನು ಪಡ್ಕೊಳ್ತೀವಿ. ಮತ್ತು ಅವರು ಎಲ್ಲೆಲ್ಲಿ ಶಕ್ತಿ ಇದೆ, ಎಲ್ಲೆಲ್ಲಿ ಹೋಗ್ಬೇಕಂತಾರೆ ಅಲ್ಲೆಲ್ಲ ಕಡೆ ವ್ಯವಸ್ಥೆಗಳು ಪಕ್ಷ ಮಾಡ್ತಿದೆ. ಅವರೊಂದು ದೊಡ್ಡ ಆಸ್ತಿ ಮತ್ತು ಶಕ್ತಿ, ಆ ಶಕ್ತಿ ಬಳಕೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಭಾವನೆ. ಎರಡನೇದಾಗಿ 50 ವರ್ಷದ ಅತ್ಯಂತ ಯಶಸ್ವಿ ತುಂಬ ರಾಜಕಾರಣ ಮಾಡಿರುವಂಥವ್ರು ಭಾಳ ಕಡಿಮೆ. 4 ಬಾರಿ ಮುಖ್ಯಮಂತ್ರಿ ಆದವರು, ಭಾಳಷ್ಟು ಅನುಭವ ಇದೆ. ಈ ನಾಡಿಗೆ ಇವತ್ತಿನ ಈ ದುಸ್ಥಿತಿ, ಕಾಂಗ್ರೆಸ್ ದುಸ್ಥಿತಿ ಸರ್ಕಾರಕ್ಕೆ ಒಂದು ಒಳ್ಳೆಯ ಉತ್ತರ ಅಷ್ಟೇ ಅಲ್ಲ, ಒಂದು ಬರುವಂಥ ದಿನಗಳಲ್ಲಿ ಕರ್ನಾಟಕದಲ್ಲಿ ಒಂದು ಸುಭಿಕ್ಷವಾಗಿರುವಂಥ, ಜನಪರವಾಗಿರುವಂಥ ಒಂದು ಆಡಳಿತ ಕೊಡೋದಕ್ಕೆ ಅವರ ಮಾರ್ಗದರ್ಶನ ಬಹಳ ಮುಖ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಉತ್ಸವವನ್ನು ನಾವು ಮಾಡ್ತಾಯಿದ್ದೀವಿ. ಉತ್ಸವ ಬರುವಂಥ 28ರ ಚುನಾವಣೆಯ ಪರಿವರ್ತನೆಯ ಮುನ್ನುಡಿ. ಆದ್ದರಿಂದ ಎಲ್ಲರೂ ಸಕ್ರಿಯವಾಗಿ ನಾವು ಪಾಲ್ಗೊಳ್ತೀವಿ. ಒಟ್ಟು ರೂಟ್ ಮ್ಯಾಪ್ ಅಂತೂ ರೆಡಿ ಆಗುತ್ತೆ ಸರ್. ಅದು ಹೇಳಿದ್ನಲ್ಲ, ಅದು ಮುಂದಿನ ಪರಿವರ್ತನೆಯ ಮುನ್ನುಡಿ. ಅಂದರೆ ರೋಡ್ ಮ್ಯಾಪ್ ಅಂತೂ ಇರ್ತದೆ, ಅದರ ಮೊದಲೇ ಹೆಜ್ಜೆ. ಸರ್, ಈ ಕಾಂಗ್ರೆಸ್ ಗೌರ್ಮೆಂಟ್ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದಿಟ್ಕೊಂಡು ಒಂದಿಷ್ಟು ಸ್ಟ್ರಾಟಜಿಗಳನ್ನು ಮಾಡ್ಕೊಂಡು ಗೆದ್ಕೊಂಡು ಬಂದರು ಅವರು. ಸೊ ಈಗ ಅದೇ ಸ್ಟ್ರಾಟಜಿನ, ಈಗ ನಾಯಕತ್ವ ಬದಲಾವಣೆ ಇನ್ನೇನೋ ಬೆಳವಣಿಗೆ ನಂತರನೂ ಕೂಡ 2028ಕ್ಕೂ ಕೂಡ ಅದೇ ಸ್ಟ್ರಾಟಜಿನ ಮುಂದಿಟ್ಕೊಂಡು ಮುಂದೆ ಹೋಗಬೇಕು ಅಂತಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಸರ್, ಈಗ ಬಿ ಜೆ ಪಿಲಿನೂ ಕೂಡ ಒಂದು ದೊಡ್ಡ ಮಟ್ಟದ ಒಗ್ಗಟ್ಟು ಮತ್ತು ಚುನಾವಣಾ ತಯಾರಿ ಮಾಡಿಕೊಳ್ಳುವಂಥ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿ ಸಂಘಟನೆ ವಿಚಾರದ. ಏನು ಕೇಳಬೇಕಂತೀಯ ಸರ್? ನನಗಿರೋದೇನಂತ ಹೇಳಿದರೆ, ಮತ್ತೆ ಬಿಟ್ಟು ಹೋದಂಥವ್ರನ್ನ ಗರ್ವ ವಾಪಸಿ ಮಾಡುವಂಥದ್ದು, ಅವ್ರನ್ನೆಲ್ಲರನ್ನ ಕರ್ಕೊಂಬಂದು ಒಗ್ಗೂಡ್ಕೊಂಡು ಮುಂದೆ ಹೋಗುವಂಥ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನಗಳಾಗ್ತವೆ ಅಂತ. ಇದರ ಬಗ್ಗೆ ಗಂಭೀರವಾದ ಚಿಂತನೆಯನ್ನು ಮಾಡಬೇಕಾಗುತ್ತೆ. ಈ ಎಲ್ಲ ವಿಚಾರಗಳು ವೈಯಕ್ತಿಕ್ಕಿಂತ ಒಂದು ಪಕ್ಷ ನಿರ್ಧಾರ ಮಾಡಬೇಕಾಗುತ್ತೆ. ಪಕ್ಷದ ಕೋರ್ ಕಮಿಟಿ ಅಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಆಮೇಲೆ ಅಂತಿಮವಾಗಿ ದಿಲ್ಲಿಯಲ್ಲಿ ನಮ್ಮ ಹಿರಿಯ ನಾಯಕರು ಇದ್ರ ಬಗ್ಗೆ ಅಂತಿಮ ತೀರ್ಮಾನವನ್ನು ಮಾಡ್ತಾರೆ. 2028ರ ಗೆಲುವಿಗೆ ಏನೆಲ್ಲ ಮಾಡಬೇಕೋ ಎಲ್ಲ ಆ ಒಂದು ಕ್ರಮಗಳನ್ನು ಪಕ್ಷ ತಗೊಳ್ತಿದೆ ಅಂತ ವಿಶ್ವಾಸ.